ಅದೇನು ದಬಾ ಅಂತ ಸೌಂಡ್ ಆಯಿತು. ಸೌಂಡ್ ಆದ ತಕ್ಷಣ ನನಗೆ ಆಯ್ತು, ಮುಗೀತು ನನ್ನ ಕತೆ. ನನ್ನ ಮಗು ಏನಾಯಿತು ಅಂತ. ನನ್ನ ಮಗು ಬೇರೆ ಕೈಯಾಗಿತ್ತು ಸರ್. ಅವತ್ತು ಕೈ ಕಾಲೆಲ್ಲ ಇವರು ಎತ್ತು ಸರಿ ಬರ್ತಾ ಇಲ್ಲ. ಕಾಲು ಬರ್ತಿಲ್ಲ, ಈ ಕೈ ಬರ್ತಿಲ್ಲ. ಈ ಕೈ ಬಿದ್ದೋಗ್ಬಿಡತ್ತೆ ಸರ್, ಬರ್ತಾ ಇಲ್ಲ. ನನ್ನ ಮಗು ಅಂತ ನಾನು ಕನ್ವರಿಸ್ತಾ ಇದ್ದೆ. ನನಗೆ ಎದ್ದು ಓಡಾಡಕ್ಕೆ ಬರೋಕ್ಕೆ ಏನು ಮಾಡ್ಬೇಕಂತಾನೆ ಗೊತ್ತಿಲ್ಲ ಸರ್. ಆಪ್ರೇಷನ್ ಆಗೈತೆ, ಆದ್ರೆ ಬರ್ತಾ ಇಲ್ಲ. ನಮಗೆ ಯಾವ ಆಸ್ತಿ ಇಲ್ಲ, ಸೈಟ್ ಇಲ್ಲ, ಮನೆ ಇಲ್ಲ. ಇದು ದುಡ್ಕೊಂಡು ತಿನ್ನೋದು ಒಂದು ಬಿಟ್ರೆ ಏನು ಗೊತ್ತಿಲ್ಲ. ಸುಮಾರು ನಮಗೆ 3-4 ಲಕ್ಷ ರೂಪಾಯಿ ಖರ್ಚು ಬಂದ ಸರ್. ನಮಗೆ ಈ ಹಾಸ್ಪಿಟ್ಲ್ ಖರ್ಚು 15 ಬಾಟ್ಲ್ ಬ್ಲಡ್ ಬಾಟ್ಲ್ ಹಾಕ್ತಾರ ಸರ್. ದಯವಿಟ್ಟು ನನ್ನ ಮಗುಗೋಸ್ಕರ ಆದ್ರೆ ಹೆಲ್ಪ್ ಮಾಡ್ರಿ. ನನಗೋಸ್ಕರ ಆಗಲಿಲ್ಲ ಅಂದ್ರು ನನ್ನ ಮಗುಗೋಸ್ಕರ ಹೆಲ್ಪ್ ಮಾಡ್ರಿ. ನೂರಾರು ಆಸೆ ಕನಸು ಇಟ್ಕೊಂಡು ಬದುಕ್ತಾ ಇದ್ದ ಈ ಕುಟುಂಬ, ಈ ಗಂಡ ಹೆಂಡತಿ ಎಂಥ ದುರಂತಕ್ಕೆ ಸಿಕ್ಕಿಬಿಟ್ಟಿದ್ದಾರೆ. ಅಪ್ಪಾ ದೇವರೇ. ಏಳುಗುಂಡಲವಾಡ ಗೋವಿಂದ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಬಂಗಾರಗಿರಿವಾಸ ಗೋವಿಂದ ಗೋವಿಂದ. ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ಬೆಂಗಳೂರಿನ ಮಾಗಡಿ ರಸ್ತೆ ಇದು ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ ಒಂದು ಕರುಣಾಜನಕವಾದಂತಹ ಬಹಳ ನೋವಿನ ವಿಚಾರ ಒಂದು ನಿಮ್ಗೆ ಹೇಳಕ್ಕಿದೆ. ಆದಾಯ ಕಡಿಮೆ ಇದ್ರೂ ಕೂಡ ತುಂಬ ಮುದ್ದಾಗಿ ತಂಪಾಡಿ ತಾವು ಬದುಕ್ತಾ ಇದ್ದ ಕುಟುಂಬ ತಮ್ಮದು ಅಲ್ಲದ ತಪ್ಪಿಗೆ, ತಾವು ಮಾಡದೇ ಇರೋ ತಪ್ಪಿಗೆ, ಬೇರೆ ಯಾರೋ ಮಾಡಿದ ತಪ್ಪಿಗೆ ಹೇಗೆ ಇಡೀ ಬದುಕನ್ನು ಛಿದ್ರ ಮಾಡ್ಕೊಂಡಿದ್ದಾರೆ ಆ ಕಥೆ ನಾವು ಕೇಳೋಣ ಸ್ನೇಹಿತರೆ. ಅಲ್ಲಿ ಹೋಗಿ ನಾನು ನಿಮ್ಗೆ ಇಡೀ ವಿಚಾರ ಹೇಳ್ತೀನಿ ಸ್ನೇಹಿತರೆ. ಬನ್ನಿ, ನಿಮಗೆ ವಿಶೇಷವಾದ ಒಂದು ಕಥೆಗೆ ಸ್ವಾಗತ. ಸಾಧ್ಯ ಆದರೆ ನಾವೆಲ್ಲರೂ ಸೇರಿ ಅವ್ರಿಗೆ ಸಹಾಯ ಮಾಡೋಣ. ಏನು ನಿಮ್ಮ ಹೆಸರು? ನನ್ನ ಹೆಸರು ಮೌನೇಶ್ವರಾಚಾರ್ ಅಂತ ಹೇಳಿ. ಮೌನೇಶ್ವರಾಚಾರ್. ಮೌನೇಶ್ವರಾಚಾರ್. ಓಕೆ. ಇಲ್ಲಿ ಮನೆಯಲ್ಲಿ ಮೇಲೆ ಸರ್, ಮೇಲೆ ಬರ್ರಿ. ಸ್ನೇಹಿತರೆ ನೋಡಿ, ಇದೆ ನಮ್ಮ ಮೌನೇಶ್ವರ ಆಚಾರ್ ಅವರ ಇರುವಂಥ ಮನೆ. ಇದು ಬಾಡಿಗೆ ಮನೆ ಸ್ನೇಹಿತರೆ. ಇದು ಅಮರ್ತ್ಯ ಹೇಮಂತ ಏನಾಯ್ತು ಸರ್? ಮನೆಗೆ ಜಾತ್ರೆಗೆ ಹೋದ್ವಿ ನಾವು. ಮಾರ್ಚ್ 22ಕ್ಕೆ ಜಾತ್ರೆಗೆ ಹೋದ್ವಿ. ಆನೇಕಲ್ ತಾಲೂಕು ಹತ್ರ ಉಸ್ಕೂರು ಅಂತೇಳಿ ಮದ್ದೂರಮ್ಮನ ಜಾತ್ರೆಗೆ ಹೋದ್ವಿ ನಾವು. ಮದ್ದೂರಮ್ಮನ ಜಾತ್ರೆ? ಹಾಂ, ಮದ್ದೂರಮ್ಮನ ಜಾತ್ರೆ. ಆನೇಕಲ್ ತಾಲೂಕು ಉಸ್ಕೂರು. ನಾವು ಬಿದ್ದು ವ್ಯಾಪಾರ ಮಾಡ್ತೀವಿ. ಏನು ವ್ಯಾಪಾರ ಮಾಡ್ತೀವಿ? ನ್ಯಾಪ್ಕಿನು ಏನು ಸಿಗುತ್ತೋ ಅದೆಲ್ಲ ವ್ಯಾಪಾರ ಮಾಡ್ತೀವಿ. ಒಟ್ಟು ಜಾತ್ರೆ ಎಲ್ಲಿರುತ್ತೋ ಅಲ್ಲೆಲ್ಲ ಹೋಗ್ತೀವಿ. ಅದೇ ಈ ಜಾತ್ರೆ ಹೋಗ್ತಿರ್ತಾರಲ್ಲ ತುಂಬ ಜನ. ಹಾಂ, ಆ ಥರ ನಾವು ಬಿದ್ದು ಹೋಗ್ತೀವಿ. ಓಕೆ. ನಾನು, ನಮ್ಮ ಮನೆಯವರು, ನಮ್ಮ ಪಾಪ ಹೋಗಿದ್ವಿ. ಇವ್ನು ನಿಮ್ಮ ಮಗನ? ಇವನಿಗೆ ಏಟಾಗಿತ್ತು, ವಾಸ ಆಗಿದೆ ಇವನಿಗೆ. ಓಹೋ, ಇದು ಇದು ಓಕೆ. ಪೂರ್ತಿ ಇದು ಫ್ರ್ಯಾಕ್ಚರ್ ಆಯಿತು, ಪೂರ್ತಿ ವಾಸ ಆಗಿದೆ ಒಂದು. ಓಕೆ. ಈಗ ಇವ್ರದ್ದೇ ನಮ್ಮ ಮನೆಯವ್ರದ್ದು ಇದು ಬಿದ್ದುಬಿಟ್ಟು ಅವರು ದೇವಸ್ಥಾನದವ್ರು ಏನು ಹೆಲ್ಪ್ ಮಾಡ್ತಾ ಇಲ್ಲ. ಅಲ್ಲ, ಏನಾಯ್ತು? ಆಯ್ತು, ಏರ್ ಬಿದ್ದುಬಿಡ್ತು. ಅವತ್ತು ವ್ಯಾಪಾರ ಮಾಡಿದ್ವಿ. ಅವತ್ತು ಯಾವ ಡೇಟ್? ಶನಿವಾರ ದಿನ 22ನೇ ತಾರೀಕು ಮಾರ್ಚ್ 22 ವ್ಯಾಪಾರಕ್ಕೆ ಹೋದ್ವಿ ನಾವು. ಬೆಳಗ್ಗೆ ಸುಮಾರು 10 ಗಂಟೆ ಆಯಿತು ನಾವು ಅಲ್ಲಿ ಹೋದಾಗ. ನಾವು ವ್ಯಾಪಾರ ಮಾಡ್ತಿದ್ವಿ. ನಾನೊಂದು ಅರ್ಧ ಕಿಲೋಮೀಟ್ರ್ ದೂರ ಇದ್ದೆ. ಎಲ್ಲಿಂದ? ತೇರಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರ ಇದ್ದೆ. ಅವರಿಬ್ಬರು ಏನು ಮಾಡ್ತೀವಿ, ನನಗೆ ಸುಸ್ತಾಯಿತು, ಶುಗರ್ ಇತ್ತು. ಶುಗರ್ ಇದೆ ನನಗೆ. ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ನಾನು ಮಲ್ಕೊಂಡಿದ್ದೆ. ಅವಳು ಏನು ಮಾಡ್ತೀನಿ, ನಾನು ಮುಂದೆ ಹೋಗ್ತೀನಿ ರೀ, ವ್ಯಾಪಾರ ಚೆನ್ನಾಗುತ್ತೆ ಅಂತೇಳಿ ಮುಂದೆ ಹೋಗ್ಬಿಟ್ಲು ಅವಳು. ಇವರು ನಮ್ಮ ಮನೆಯವರು, ನಮ್ಮ ಪಾಪನೂ ಮುಂದೆ ಹೋಗ್ಬಿಟ್ರು. ಅವರು ಮುಂದೆ ಹೋದಾಗ ಏನು ಮಾಡ್ತಾರೆ, 4 ಗಂಟೆ ತನಕ ನನಗೆ ಗೊತ್ತಿಲ್ಲ, ಬಿಡು ಸೇಫ್ಟಿ ಆಗಿದ್ದಾರೆ ಅಂತೇಳಿ ನಾನು ಸುಮ್ಮನೆ ಆದೆ. ನಾನು 5 ಗಂಟೆಗೆ ಮಳೆ, ಸಿಕ್ಕಾಪಟ್ಟೆ ಮಳೆ ಬಂದುಬಿಡ್ತು. ನಿಂತಿರೋ ತೇರು ಸಡನ್ನಾಗಿ ಬಿದ್ದುಬಿಡ್ತು ಇವ್ರ ಮೇಲೆ. ನಿಂತಿರೋ ತೇರು ಬಿದ್ದುಬಿಟ್ಟು ಅವಾಗ ಹಿಂಗಾಗಿದೆ ಅಂತೇಳಿ ನಮಗೆ ಫೋನ್ ಮಾಡಿದರು. ಅವತ್ತು ತಕ್ಷಣ ಮೆಡ್ವಲ್ ಹಾಸ್ಪಿಟ್ಲಿಗೆ ಅಡ್ಮಿಷನ್ ಮಾಡಿದರು. ಮೆಡ್ವಲಲ್ಲಿ ಅಲ್ಲೇ ರಾಯಚಂದ್ರ ಊರಲ್ಲಿ ಮೆಡ್ವಲ್ ಅಂತೇಳಿ ಹಾಸ್ಪಿಟ್ಲ್ ಇದೆ. ಅಲ್ಲಿ ಹೋದಾಗ ಅವ್ರೇನು ಹೇಳಿದ್ರು, ಸರ್ ಹಿಂಗಿದೆ ಪರಿಸ್ಥಿತಿ, ನಿಮ್ಮ ಪಾಪದ ಇದಾಗುತ್ತೆ, ನಿಮ್ಮ ಮನೆಯವ್ರಿಗೆ ಮಾತ್ರ 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಪೂರ್ತಿ ನಾವು ವಾಸ ಮಾಡಿಕೊಡ್ತೀವಿ ಅಂತ ಅಂದರು. 25 ಲಕ್ಷ ಕೇಳಿದ್ರು ಅವರು. 25 ಲಕ್ಷ ಕೇಳಿದ್ರು ನಮಗೆ ಸಡನ್ನಾಗಿ. ನಮ್ಮ ಮಾತ್ರಕ್ಕೆ ಇದ್ದದ್ದು ವ್ಯಾಪಾರ ಮಾಡಿದ್ದೆ ಒಂದು 7-8 ಸಾವಿರ ರೂಪಾಯಿ ವ್ಯಾಪಾರ ಮಾಡಿದ್ವಿ ಅವತ್ತು ಬೆಳಗ್ಗೆ. ಅವಳು ಅವತ್ತು ಮೊಬೈಲು, ದುಡ್ಡು, ಐಟಮ್ ಎಲ್ಲ ಹೋಯ್ತು ನಮ್ಮದು. ಒಂದು ಸುಮಾರು 40ರಿಂದ 45 ಸಾವಿರ ರೂಪಾಯಿ ಐಟಮ್ ಹೋಯ್ತು ನಮ್ಮದು. ಸಿಗಲಿಲ್ಲ ನಮಗೆ, ಐಟಮೇ ಸಿಗಲಿಲ್ಲ. ಒಂದು 15 ಸಾವಿರ ರೂಪಾಯಿ ಮೊಬೈಲು, ಒಂದು 20 ಸಾವಿರ ರೂಪಾಯಿ ಕ್ಯಾಶು. ಶುಕ್ರವಾರ ದಿನ ವ್ಯಾಪಾರ ಮಾಡಿದ್ವಿ ಬೇರೆ ಕಡೆ. ಅದನ್ನು ಸಂಘಕ್ಕೆ ಅಂತೇಳಿ ಬಾಡಿಗೆ ಕಟ್ಬೇಕಂತೇಳಿ ಇಟ್ಕೊಂಡಿದ್ವಿ. 2 ತಿಂಗಳು ಬಾಡಿಗೆ. ಅದು ಹೋಯ್ತು ನಮ್ಮ ದುಡ್ಡು. ಒಟ್ಟು 1 ರೂಪಾಯಿ ಏನು ಸಿಕ್ಕಿಲ್ಲ. ಅವ್ರು ದೇವಸ್ಥಾನದವ್ರು ಕೇಳಿದರೆ ನಾವೇನು ಕೊಡೋಲ್ಲ, ನಮ್ಮೂರು ತೇರಲ್ಲ, ನೀವು ಕೇಸಕ್ಕೆ ಹೋಗ್ರಿ, ಏನು ಮಾಡ್ಕೊಳ್ರಿ ಅಂತ ಹೇಳಿದರು ದೇವಸ್ಥಾನದವ್ರು. ಇವರು FIR ಹಾಕಂಗಿಲ್ಲ. FIR ಅಂತ ಹಾಕಿದ್ದಾರೆ, ಚಾರ್ಜ್ ಶೀಟ್ ಆಗ್ತಾಯಿಲ್ಲ. 5 ತಿಂಗಳಾದರೂ ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಅವರು. ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ನವರು. ಈಗ ನಮಗೆ ತುಂಬ ಕಷ್ಟ ಆಗ್ತಿದೆ. ಬಾಡಿಗೆ ಕಟ್ಟಿಲ್ಲ, ಈ 3 ತಿಂಗಳು ಬಾಡಿಗೆ ಕಟ್ಟಿಲ್ಲ. ಮೆಡಿಷನ್ಸ್ಗೂ ತುಂಬ ಕಷ್ಟ ಆಗ್ತಿದೆ. ಈಗೆಲ್ಲ ಆಪ್ರೇಷನ್ ಎಲ್ಲ ಮಾಡಿದ್ದಾರೆ, ನೋಡಿದ್ದಾರೆ. ಪೂರ್ತಿ ಆಪ್ರೇಷನ್ ಎಲ್ಲ ಮಾಡಿದ್ದಾರೆ. ಕೈ ಪೂರ್ತಿ, ಎಡಗೈ ಎಡಗಾಲ ಪೂರ್ತಿ. ಕೈ ತೋರ್ಸಕ್ಕ
ಅವ್ರಿಗೆ ಎತ್ತಕ್ಕೆ ಬರಲ್ಲ ಸರ್ ಅವ್ರಿಗೆ. ಓ ಎತ್ತಕ್ಕೆ ಆಗಿದ್ರು ಆಗಲ್ಲ ಸರ್. ಅಕ್ಕ ಇದೆಲ್ಲ ಬಿದ್ದದ್ದೇ? ಹಾಂ, ಎಲ್ಲ ಆಪ್ರೇಷನ್ ಮಾಡ್ಯಾರ ಸರ್, ಪೂರ್ತಿ ಆಪ್ರೇಷನ್ ಮಾಡ್ಯಾರ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ನಾವು ವ್ಯಾಪಾರ ಮಾಡ್ತಾ ಇದ್ವಿ ಸರ್, ಅದು ತೇರು ಎಳ್ಕೊಂಡು ಹೋದ್ರು. ಎಷ್ಟು ದೂರ ಹೋಯ್ತು ತೇರು, ನಾವಿಷ್ಟು ಒಂದು ಸ್ವಲ್ಪ ದೂರ ಇದ್ವಿ. ನಾನು ಪಾಪು ಮತ್ತು ಬೇರೆ ಬೇರೆ ವ್ಯಾಪಾರ, ಜ್ಯೋತಿ ಅಂತ ಒಂದು ಹುಡುಗಿ ಸತ್ತೋಯ್ತಲ್ಲ, ಆ ಹುಡುಗಿ ನಾವು ಎಲ್ಲ ಜೊತೆಗೆ ವ್ಯಾಪಾರ ಮಾಡ್ತಾ ಇದ್ವಿ. ಅವರು ವ್ಯಾಪಾರದಾರೆ, ನಾವು ವ್ಯಾಪಾರ ಮಾಡ್ತಿದ್ವಿ. ಖರ್ಚಿಪ್ಪು, ಸರ, ಈ ಥರ ಸರಗಳು ಅವೆಲ್ಲ ಲೇಡೀಸ್ ಐಟಮ್, ಬಳೆ ಸರ ಬರ್ತಾವಲ್ಲ ಸರ್, ಆ ಥರ ವ್ಯಾಪಾರ ಮಾಡ್ತಿದ್ವಿ. ಅದು ಇನ್ನೇನು ಮಳೆ ಬರ್ತೈತಂತ ಎಲ್ಲಿ ಹೋಗಕ್ಕೆ ಜಾಗ ಸಿಗಲಿಲ್ಲ ನಮಗೆ, ಎಲ್ಲ ಫುಲ್ ನಿಂತ್ಬಿಟ್ಟಿದ್ರು ಜನ ಸೈಡಿಗೆ ಹೋಗಿ. ನಮಗೆ ಒಂದು 4-5 ಜನಕ್ಕೆ ಜಾಗ ಎಲ್ಲಿ ಸಿಗಲಿಲ್ಲ, ಅದಕ್ಕೆ ನಾವು ತಾಟ್ಪಲ್ ಹಿಂಗೆ ಹೊಚ್ಕೊಂಡ್ವಿ. 4 ಜನ ಎಲ್ಲ ಸೇರಿ ಎಲ್ಲ ಟವಲ್ ಥರ ಎಲ್ಲ ಹೊಚ್ಕೊಂಡ್ವಿ ತಾಟ್ಪಲ್ನ. ಹಂಗಾಗಿ ನಮಗೆ ಆ ತೇರು ಬೀಳೋದು ನಮಗೆ ಗೊತ್ತಾಗಲಿಲ್ಲ. ತಾಟ್ಪಲ್ ಮುಚ್ಕೊಂಡ್ಬಿಟ್ಟಿದ್ವಲ್ಲ, ಆ ತೇರು ಬೀಳೋದು ನಮಗೆ ಗೊತ್ತಾಗಿಲ್ಲ, ಕಾಣಲಿಲ್ಲ. ಅವಾಗಿನ ಒಂದಷ್ಟು ಗಂಡು ಮಕ್ಳು ನಿಂತಿದ್ರು, ಅವ್ರು ಓಡೋಗ್ಬಿಟ್ರು. ನಾನು ಪಾಪು ನಿಂತ್ಕೊಂಡು ಅಲ್ಲೇ ಕುತ್ಕೊಂಡಿದ್ದೆ, ತಾಟ್ಪಲ್ ಹೊಚ್ಕೊಂಡು. ಪಾಪು ಇತ್ತು, ಮತ್ತು ಸರ ಸ್ಟ್ಯಾಂಡು ಎಲ್ಲ ಇತ್ತಲ್ಲ. ನಾನು ಓಡೋಗೋಕ್ಕೆ ಸರ ಸ್ಟ್ಯಾಂಡು ಬಿದ್ದೋಗುತ್ತೆ. ನನ್ನ ತೇರು ಬೀಳ್ದತ್ತಂತ ಹೇಳಿಲ್ಲ, ಅವ್ರು ಸುಮ್ಮನೆ ಓಡೋಗ್ಬಿಟ್ರು. ಓಡೋಗಂತೆ ಅವ್ರು ಹಿಂದಿ ಮಾತಾಡೋರು, ನಮ್ಗೆ ಹಿಂದಿ ಅರ್ಥ ಆಗ್ತಿರ್ಲಿಲ್ಲ. ಅವ್ರು ಓಡೋಗ್ಬಿಟ್ರು ಗಂಡು ಮಕ್ಕಳು. ನಾನು ಆ ಹುಡುಗಿ, ಇನ್ನೊಂದು ಹುಡುಗ ಇದ್ವಿ. ಆ ಹುಡುಗಿ ನನ್ನ ಜೊತೆಗೆ ಇದ್ಲು. ಬಿಡು ಇವಳು ಇದ್ದಾಳಲ್ಲ, ಏನಕ್ಕೆ ಓಡೋಗಿದ್ದಾರೆ, ಅವ್ರು ಬೇರೆ ಕಡೆ ಓಡೋಗಿರ್ಬೇಕಂತ ನಾವು ಸುಮ್ಮನಾದ್ವಿ. ಅದಿನ್ನೊಂದು ಸಡನ್ನಾಗೆ ನಾನು ಪಾಪು ಹಿಂಗೆ ಹಿಡ್ಕೊಂಡು ಹಿಂಗೆ ಕುತ್ಕೊಂಡಿದ್ದೆ ತೊಡೆ ಮೇಲೆ. ಅವು ಯಾವಾಗ ಬಿತ್ತಂತ ಗೊತ್ತೇ ಆಗಿಲ್ಲ, ಅಷ್ಟು ಸಡನ್ನಾಗೆ ಬಿದ್ದುಬಿಡ್ತು. ಮಳೆ ತುಂಬ ಜೋರು, ತುಂಬ ಜೋರ ಮಳೆ ಬರ್ತೈತೆ. ಆ ಕಡೆ ಮಾತಾಡಿಸ್ತಿರೋದು ಈ ಕಡೆಗೆ ಕೇಳಿಸ್ತಿರ್ಲಿಲ್ಲ. ಅದು ದೂರ ನಿಂತಿದ್ರಲ್ಲ, ಅವ್ರು ಏನು ಮಾತಾಡಿಸ್ತಿರೋದೇ ಕೇಳಿಸ್ತಿರ್ಲಿಲ್ಲ, ಅಷ್ಟು ಜೋರು ಮಳೆ. ಅವಾಗ ನಾನು ನನ್ನ ಪಾಪು ಸತ್ತೇ ಹೋಗೈತೇನೋ ಅಂದ್ಕೊಂಬಿಟ್ಟಿದ್ದು. ನಾನು ಕೈಯಾಗೆ ಹಿಡ್ಕೊಂಡಿದ್ನಲ್ಲ ಪಾಪು, ಬಿದ್ದುಬಿಡ್ತು. ನನಗೆ ಕಣ್ಣು ಅದೇನು ದಬಾ ಅಂತ ಸೌಂಡ್ ಆಯಿತು. ಸೌಂಡ್ ಆದ ತಕ್ಷಣ ನನಗೆ ಆಯ್ತು, ಮುಗೀತು ನನ್ನ ಕತೆ. ನನ್ನ ಮಗು ಏನಾಯಿತು ಅಂತ. ನನ್ನ ಮಗು ಬೇರೆ ಕೈಯಾಗಿತ್ತು ಸರ್ ಅವತ್ತು. ಮಗು ಏನಾಯ್ತು ಅಂತ ಹಂಗೆ ಎಚ್ಚರದಪ್ಪಿಟ್ಟು ನನ್ನ ಮಗು ಸತ್ತೋಗೈತೇನೋ ಅಂತ. ಕೈ ಕಾಲೆಲ್ಲ ಇವರು ಎತ್ತು ಸರಿ ಬರ್ತಾ ಇಲ್ಲ. ಕೈ ಕಾಲು, ಈ ಕಾಲು ಬತ್ತಿಲ್ಲ, ಈ ಕೈ ಬತ್ತಿಲ್ಲ, ಈ ಕೈ ಕಡೆ ಬಿದ್ದೋಗ್ಬಿಟ್ಟೈತೆ ಸರ್, ಬರ್ತಾ ಇಲ್ಲ. ನನ್ನ ಮಗು ಅಂತ ನಾನು ಕನ್ವರಿಸ್ತಾ ಇದ್ನಿ. ಹೆಂಗ ದೇವ್ರ ದೊಡ್ಡ ಸರ್, ನನ್ನ ಮಗು ಬದುಕಿದಾನೆ. ಅವನಿಗೆ ಕಾಲಿಗೆ ಅಷ್ಟು ಏಟಾಯ್ತು, ಆದರೆ ಯಾರು ದೇವ್ರು ಕಾಪಾಡಿದಾರೆ ನನ್ನ ಮಗುನ. ಅದು ನಮ್ಮಂತರಿಗೆ ಇಷ್ಟು ಕಷ್ಟ ಬರಬೇಡಿ ಸರ್. ಮಗು ಅಂತ ಎಚ್ಚರ ತಪ್ಪಿದೆ. ಅಷ್ಟ್ರಾಗ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಯಾರು ಹಾಸ್ಪಿಟ್ಲಾಗ, ಅಲ್ಲಿದ್ದರು ಯಾರು ಕರ್ಕೊಂಡು ಹೋಗಿದ್ದಾರೆ. ನನ್ನ ಮನೆಯವರು ಇರಲಿಲ್ಲ, ಅವ್ರು ದೂರ ವ್ಯಾಪಾರ ಮಾಡ್ತಿದ್ರು. ನಾನು ವ್ಯಾಪಾರ ಇಲ್ಲ ಅಂತ ಅಷ್ಟು ತೇರ ಹತ್ರಕ್ಕೆ ಹೋದ್ರೆ ವ್ಯಾಪಾರ ಆಗುತ್ತಂತ ಹೋದೆ ಸರ್, ಇಲ್ಲಾಂದ್ರೂ ಹೋಗ್ತಿರ್ಲಿಲ್ಲ ಸರ್. ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಸಹಾಯ ಮಾಡೋಕ್ಕೆ ಹೇಳಿ ಸರ್, ನನಗೆ ತುಂಬ ಕಷ್ಟ ಆಗ್ತದೆ ಸರ್. ಅವ್ರು ಬೇರೆ ಶುಗರ್ ಪೇಷಂಟು, ಹಾರ್ಟ್ ಪೇಷಂಟ್ ಸರ್. ಅವು ಅದೇ ನೋವು ಬರ್ತೈತೆ ಅವರಿಗೆ ಅವಾಗ. ಒಂದು ಕಡೆಗೆ ನಾನು ಬಿಟ್ಟು ವ್ಯಾಪಾರಕ್ಕೆ ಹೋಗಕ್ಕೂ ಆಗಲ್ಲ, ಕೆಲ್ಸಕ್ಕೆ ಹೋಗಕ್ಕೂ ಆಗಲ್ಲ. ಎಲ್ಲಾದರೂ ಆಗ್ಲೂ ರಾತ್ರಿ ನನ್ನ ಸೇವೆ ಮಾಡ್ಕೊಂತ ಇರ್ತಾರೆ ಸರ್ ಅವರು. ದಯವಿಟ್ಟು ಹೆಲ್ಪ್ ಮಾಡ್ರಿ ಸರ್ ಯಾರಾದರೂ. ನನಗೆ ಎದ್ದು ಓಡಾಡಕ್ಕೆ ಬರೋಕ್ಕೆ ಏನು ಮಾಡ್ಬೇಕಂತಾನೆ ಗೊತ್ತಿಲ್ಲ ಸರ್. ಆಪ್ರೇಷನ್ ಆಗೈತೆ ಆದ್ರೂ ಬರ್ತಾ ಇಲ್ಲ. ಭಾಳ ಹೊತ್ತು ಕುತ್ಕೊಳಕ್ಕಾಗಲ್ಲ. ಇದಿದ್ರೆ ಅಷ್ಟೇ ಒಂದು ಸ್ವಲ್ಪ ಕುತ್ಕೊಂಡ್ನಿ, ಸಪೋರ್ಟಿಗಿಲ್ಲ ಅಂದ್ರೆ ಕುತ್ಕೊಳಕ್ಕಾಗಲ್ಲ ಸರ್. ನನಗೆ ಅದಕ್ಕೆ ಭಾಳ ದುಡ್ಡು ಆಗ್ತದೆ ಅಂತಾರೆ ಸರ್. ನಾವೇನ್ ಮಾಡ್ಬೇಕು? ನಮಗೆ ಅಪ್ಪ ಅಮ್ಮ ಯಾರಿಲ್ಲ ಸರ್. ನಾವು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದು. ಇವ್ರ ಆಚಾರ್ರು ನಾವು
ಹೇಳ್ಬೇಕ ಬೇಡ ರೀ ಸರ್ ನಾವು ಯಾರಿಲ್ಲ ಅವ್ರ ಅಪ್ಪ ಅಮ್ಮ ಅವ್ರು ಸಣ್ಣರಿದ್ದಾಗೆ ತೀರ್ಕೊಂಡಿದ್ರಂತೆ ನಮ್ಮಪ್ಪ ನಮ್ಮಮ್ಮ 1-2 ವರ್ಷ ಆಯ್ತು ಸರ್ ನಮ್ಮಪ್ಪ ಕಡ್ದು ತೀರ್ಕೊಂಡತ್ತೆ ನಮ್ಮಮ್ಮ ನೀರಾಗೆ ಒಳಗೆ ಹೋಗಿ ತೀರ್ಕೊಂಡದ್ ಸರ್ ಯಾರಿಲ್ಲ ನಮಗೆ ಸಂಬಂಧಿಕರು ಯಾರು ಬರ್ತಿಲ್ಲ ಈ ಪರಿಸ್ಥಿತಿಯಾಗ ನೋಡ್ಕೊಳಕ್ಕೂ ಫೋನ್ ಮಾಡಿ ಕರೆದ್ರು ಬರಲ್ಲ ಸರ್ ಯಾರು ಸರ್ ನಿಮ್ಮ ವಿಡಿಯೋ ಎಲ್ಲ ನೋಡಿದ್ನಿ ಸರ್ ನನಗೆ ಏನಾದ್ರು ಹೆಲ್ಪ್ ಮಾಡಿಸ್ರಿ ಸರ್ ಬಾಡಿಗೆ ಕಟ್ಟಕ್ಕೆ ಊಟಕ್ಕೆ ಅಷ್ಟೇ ನನಗೆ ಸೂರು ಓಡಾಡಕ್ಕೆ ಬರಂಗಾದ್ರೆ ಸಾಕು ಸರ್ ನಿಮ್ಮ ಹೆಸ್ರು ಹೇಳ್ಕೊಂಬದಿಕೆತ್ನಿ ಸರ್ ನಾನು ದಯವಿಟ್ಟು ಸರ್ ಭಾಳ ಕಷ್ಟ ಆಗ್ತೈತೆ ಭಾಳ ಕಷ್ಟ ಆಗ್ತೈತೆ ಸರ್ ನಮ್ಗೆ ಯಾವ ಆಸ್ತಿ ಇಲ್ಲ ಸೈಟ್ ಇಲ್ಲ ಮನೆ ಇಲ್ಲ ಇನ್ನು ದುಡ್ಕೊಂಡು ತಿನ್ನೋದು ಅಂದ್ಬಿಟ್ರೆ ಏನು ಗೊತ್ತಿಲ್ಲ ಸರ್ ನಮಗೆ ನಮ್ಮ ಸಂತೂರು ದಾವಣಗೆರೆ ಸರ್ ನಮ್ಮದು ದುಡಿಯೋಕಂತಾನೆ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಇತ್ಲ ಬೆಂಗಳೂರು ಸೈಡ್ ವ್ಯಾಪಾರ ಆಗುತ್ತಂತ ಹಿಂಗೆ ಜೊತೆಗಾರ ವ್ಯಾಪಾರದವ್ರು ಇರ್ತಾರಲ್ಲ ಸರ್ ಅವ್ರು ಈ ಕಡೆ ಬರ್ರಿ ವ್ಯಾಪಾರಗಳು ಚೆನ್ನಾಗಿ ಆಗ್ತವೆ ಅಂತ ಕರೆದ್ರು ಸರ್ ಅದ್ರ ಸಲುವಾಗಿ ದಾವಣಗೆರೆಗೆ ಆಗಿದ್ದು ಇಬ್ಬರು ವ್ಯಾಪಾರ ಮಾಡಿದ್ವಿ ಸರ್ ಹೌದು ಸರ್ ಜಾತ್ರೆಗಳೆಲ್ಲ ವ್ಯಾಪಾರ ಮಾಡ್ತಿದ್ವಿ ಸರ್ ಸಡನ್ ಆಗಿ ವ್ಯಾಪಾರ ಮಾಡ್ತಿದ್ರಲ್ಲ ಸರ್ ಅವ ನಮ್ಮ ತಂದೆ ತಾಯಿ ತೀರ್ಕೊಂಡಿದ್ರು ಸರ್ ನಾನು ಹೆಂಗೆ ಕೇಳಿ ನಮ್ಮ ಜೊತೆ ಆಗಿರು ನನ್ನ ಲೈಫ್ ಆಗಿರು ನಾವು ಇರ್ತೀನಿ ಅಂತ ಒಪ್ಕೊಂಡು ಇಬ್ರು ಮದುವೆ ಆದ್ವಿ ಸರ್ ನಾವು ನೆನ್ಸಕ್ ಹೋಗಲ್ಲ ಸರ್ ಚೆನ್ನಾಗಿದ್ವಿ ಸಡನ್ ಆಗಿ ಚೆನ್ನಾಗಿದ್ವಿ ಸರ್ ಭಾಳ ಚೆನ್ನಾಗಿದ್ವಿ ಖುಷಿಯಾಗಿದ್ವಿ ಸರ್ ನಮ್ಗೆ ದೇವ್ರಿಗೆ ಊಟಕ್ಕೆ ಬಟ್ಟಿಗೆ ಅದಕ್ಕೆ ಇರಲಿಲ್ಲ ಸರ್ ಬೇಕಾದಂಗೆ ಇಬ್ಬರು ಗಂಡ ಗಡಿ ಮಾಡ್ಕೊಂಡು ಚೆನ್ನಾಗಿದ್ವಿ ತಮಿಳ್ನಾಡು ಆಂಧ್ರ ಆ ಕಡೆ ಎಲ್ಲ ಹೋಗ್ತೀವಿ ಸರ್ ನಾವು ವ್ಯಾಪಾರಕ್ಕೆ ಹೋಗ್ತಿದ್ವಿ ಒಳ್ಳೆ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿದ್ವಿ ಸರ್ ಸುಮಾರು ನಮಗೆ 3-4 ಲಕ್ಷ ರೂಪಾಯಿ ಖರ್ಚು ಬಂದೆ ಸರ್ ನಮಗೆ ಈ ಹಾಸ್ಪಿಟ್ಲಿಗೆ ಖರ್ಚು 15 ಬಾಟ್ಲ್ ಬ್ಲಡ್ ಬಾಟ್ಲ್ ಹಾಕ್ತಾರ ಸರ್ 15 ಬಾಟ್ಲು ಅಲ್ಲ ಈಗ ಬಿತ್ತಲ್ಲ ಈಗ ಇದು ರಥ ಬಿತ್ತಲ್ಲ ಅವ್ರಿಗೆ ದುಡ್ಡು ಕಾಸು ಕೊಡ್ಲಿಲ್ಲ ಪರಿಹಾರ ಏನು ಕೊಟ್ಟಿಲ್ಲ ಸರ್ ಸತ್ತರರ ಸಮೇತನೂ ಪರಿಹಾರ ಕೊಟ್ಟಿಲ್ಲ ಸರ್ ಅವರಿಗೆ ಸತ್ತರರ ಮಾತ್ರ ಸಮೇತನೂ ಪರಿಹಾರ ಕೊಟ್ಟಿಲ್ಲ ಸರ್ ಅವ್ರಿಗೆ ಕೇಳಿದ್ರೆ ಏನಂತ ನಮ್ಮೂರು ತೇರೆಲ್ಲ ಬಿದ್ದಿರೋದು ನಾವ್ಯಾಕೆ ಕೊಡೋಣ ನಾವ್ಯಾಕೆ ಕೊಟ್ಟು 5 ತೇರು ಬರುತ್ತೆ ಸರ್ ಅಲ್ಲಿಗೆ ಆ ಊರಿಗೆ ಬರೋದು 5 ತೇರು ವರ್ಷ ಮಾಡ್ತೀವಿ 2 ವರ್ಷ ಮಾಡಿದ್ವಿ ನಾವು ಹೋದ ವರ್ಷನೂ ಬಿದ್ದಿತ್ತು ಏನೂ ಆಗಿರಲಿಲ್ಲ ಈ ವರ್ಷ ಮಾತ್ರ ಇಷ್ಟು ಜನಕ್ಕೆ ಹಿಂಗಾಗಿದೆ ಸರ್ ಮೊದಲು ಬಿದ್ದಿತ್ತು ಸರ್ 2 ತೇರು ಬಿದ್ದಿರ ಸರ್ ಅಲ್ಲಿ ಈ ವರ್ಷ 2 ತೇರು ಬಿದ್ದಿರೋದು 2 ತೇರು ಬಿದ್ದಿರೋ ಸರ್ ಇಬ್ಬರು ಸ್ಪಾಟ್ ಹೊಡ್ ಸರ್ ರೋಹಿತ್ ಅನ್ನೋ ಹುಡುಗ ಜ್ಯೋತಿ ಅನ್ನೋ ಹುಡುಗಿ 8 ಜನ ಗಾಯಾಳಾಗಿದ್ದಾರೆ ಸರ್ ಇವರೊಬ್ರು ಸರ್ ಅದರಲ್ಲಿ ಆದ್ರೆ ನನಗೆ ತುಂಬಾ ಏಟ್ ಅಂದ್ರೆ ಇವಳಿಗೆ ಆಗಿರೋ ಸರ್ ಇನ್ನೆಲ್ಲ ಜಾಸ್ತಿ ಆಗಿರೋದ ಇವರಿಗೆ ಅವರೆಲ್ಲ ಚೆನ್ನಾಗಿ ಓಡಾಡ್ತಿದ್ರು ಎಲ್ಲ ಅಡ್ಡಾಡ್ತಿದಾರೆ ಚೆನ್ನಾಗಿದ್ದಾರೆ ಸರ್ ಅವ್ರದ್ದೇನು ಸಮಸ್ಯೆ ಏನಿಲ್ಲ ಇವ್ರಿಗೆ ಅಲ್ಲ ಈಗ ಇವ್ರಿಗೆ ಆರೋಗ್ಯ ಇನ್ನು ಏನೇನಾಗಬೇಕು ನಡ್ದಾಡಕ್ ಬರಲ್ಲ ಇಲ್ಲ ಒಟ್ಟ ಒಂದು ಹೆಜ್ಜೆ ಇಡಕ್ ಬರಲ್ಲ ಸರ್ ಅವ್ರಿಗೆ ಇಲ್ಲ ಸರ್ ಬರೋದೇ ಆಗಲ್ಲ ಸರ್ ಎರಡೂ ಪೂರ್ತಿ ಎಡಗೈ ಏನಿದೆ ನಾವು ಪೂರ್ತಿ ಸರ್ ಅದು ಪೂರ್ತಿ ಸ್ಪಾಟ್ ಪೂರ್ತಿ ಸರ್ ಇದನ್ನು ಇದಾಗೆ ಇದು ಮುರಿದಿದೆ ಅಂತ ಸರ್ ಅದು ಬ್ಯಾಂಡೇಜ್ ಮಾಡಿಲ್ಲ ಇವರು ಡಾಕ್ಟರ್ ಏನು ಆಪರೇಷನ್ ಮಾಡಿಲ್ಲ ಈಗ ತುಂಬಾ ನೋವಿದೆ ಅಂತ ಹೇಳ್ತಾ ಇದ್ದಾರೆ ಆಪರೇಷನ್ ಮಾಡಿದ್ದಾರೆ ಇಲ್ಲಿಂದ ಮಾಡಿದ್ದಾರೆ ಸರ್ ಇಲ್ಲಿಂದ ಪೂರ್ತಿ ಸರ್ ಅಲ್ಲಿದ್ದು ಇಲ್ಲಿವರೆಗೆ ಕೊಯ್ತಿದ್ದಾರೆ ಸರ್ ಆ ಕೈ ಮಾತ್ರ 2 ಹತ್ರ ಕೊಯ್ತು ಒಟ್ಟು 8 ರಾಡ್ ಹಾಕಿದೀವಿ ಅಂತ ಹೇಳಕತ್ತಾರೆ ಸರ್ ಒಟ್ಟು ಈ ಭಾಗ ಪೂರ್ತಿ ಬೆನ್ ಮೇಲೆ ಬಿದ್ದಿರ ಸರ್ ಅವ್ರ ಬೆನ್ನಿದೆಲ್ಲ ಇವ್ನ ಹಿಂದ್ಗಡೆ ಬಿದ್ದಿರ ಹಿಂದೆ ಬಿದ್ದಿರ ಸರ್ ಹಿಂದೆ ಬಿದ್ದಿರ ಅವ್ನು ನೋಡ್ಸಕ್ ಹೋಗಿ ಇವಳು ಪೆಟ್ಟು ತಿಂದಿರ ಸರ್ ಇಲ್ಲಾಂದ್ರೆ ಅವನು ಹೋಗ್ತಿದ್ದ ನನ್ನ ಮಗ ಹೋಗ್ತಿದ್ದ ಅವ್ನು ತೊಡೆ ಮೇಲೆ ಕುತ್ಕೊಂಡಿದ್ದೆಲ್ಲ ಮೊಬೈಲ್ ನೋಡ್ಕೊಂತ ಇವ್ನ ಹೋಗ ಬಚಾವ್ ಮಾಡಿದಾಳ ಅವಳು ಅಷ್ಟೇ ಹಿಂದೇನಿಲ್ಲ ಇಲ್ಲ ಅವನು ಹೋಗ್ತಿದ್ದ ನನ್ನ ಮಗ ಈಗ ಮನೆ ಬಾಡಿಗೆ ಎಷ್ಟು 4,000 ರೂಪಾಯಿ ಸರ್ ಎಷ್ಟು ಜನ ಕಟ್ಟಿಲ್ಲ ಸರ್ ಈಗ 2 ಮಂತ್ ಆಯ್ತು ಸರ್ ಕಟ್ಟಿಲ್ಲ ಏನು ಮಾತಾಡೋದು ಅವರು 1 ತಿಂಗಳು ಬಾಡಿಗೆ ಬಿಟ್ಟಿದ್ದಾರೆ 3 ತಿಂಗಳು ಕಟ್ಟಿರಲಿಲ್ಲ 1 ತಿಂಗಳು ಬಾಡಿಗೆ ಬಿಟ್ಟಿದ್ದಾರೆ ಈಗ ಏನೇನು ಸಮಸ್ಯೆ ಸರ್ ನಮಗೆ ಊಟದೊಂದು ಅವಳ ಹಾಸ್ಪಿಟ್ಲದೊಂದು ಸರ್ ಇನ್ನೇನಿಲ್ಲ ಗೌರ್ಮೆಂಟ್ ತೋರ್ಸಕ್ ಬರಲ್ಲ ಮಾಡಿದ್ರು ಅವ್ರು ಅದೇ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸರ್ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ ಜಾಸ್ತಿ ಹೊತ್ತು ಇರಂಗಿಲ್ಲ ಅವತ್ತು ಇಟ್ಕೊಳ್ಳಿಲ್ಲ ಸರ್ ದೀಪಕ್ ಸರ್ ಏನು ಮಾಡಿದ್ರೆ ಇಟ್ಕೊಳ್ಳಿಲ್ಲ 1 ತಿಂಗಳ ಮೇಲೆ 5 ದಿನ ಇದ್ವಿ ನಾವು ಆಪ್ರೇಷನ್ ಆದಮೇಲೆ ಯಾವುದೇ ಕಾರಣಕ್ಕೆ ಇರಂಗಿಲ್ಲಪ್ಪ ನೀವು ಡಿಸ್ಚಾರ್ಜ್ ಆಗಲೇ ಹೋಗ್ಲೇಬೇಕು ಅಂತೇಳಿ ಸೋಮವಾರ 12 ಗಂಟೆಗೆ ನಮಗೆ ಕಳಿಸಿದ್ರು ಆಮೇಲೆ ಮತ್ತೆ ಇನ್ನೊಬ್ಬ ಸರ್ ಇದ್ರು ರಿಕ್ವೆಸ್ಟ್ ಮಾಡ್ಕೊಂಡು ಬೆಳಗ್ಗೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ
ವಿಕ್ಟೋರಿಯಾದೆಲ್ಲ ತೋರಿಸಿದ್ರು ಸರ್. ತಿರ್ಗಿ ಬೆಳಗ್ಗೆ ನೀವು ಹೋಗ್ರಿ ಅಂತೇಳಿ ಬೆಳಗ್ಗೆ ಕಳಿಸಿದ್ರು ಸರ್ ನಮ್ಮ ಮಂಗಳೂರು. ಅವ್ರೊಂದು ಮೆಡಿಸಿನ್ಸು ಕೊಡ್ತಾ ಇಲ್ಲ, ಏನೂ ಕೊಡ್ತಾ ಇಲ್ಲ. ಇದೊಂದು ಕೊಟ್ಟಿದ್ದಾರೆ ಸರ್, ಅಷ್ಟು ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ ನಮಗೆ. ಕ್ಯಾಲ್ಸಿಯಂ ಮಾತ್ರ ಇದೊಂದು ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ. 1.5 ತಿಂಗಳ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ. ಹಾಂ, ದುಡ್ಡು ಬೇಕಾದ್ರೆ ಬೇರೆ ಇಲ್ಲಿ ತೆಳಗೆ ಹೋಗ್ಬೇಕು ಸರ್. ಆಂಬುಲೆನ್ಸ್ ಇಲ್ದೆ ಅವಳು ಆಟೋದಾಗ ಕೂರಕ್ಕೆ ಬರಲ್ಲ, ಬೈಕ್ ಒಳಗೆ ಕಾರ್ ಒಳಗೆ ಕೂರಕ್ಕೆ ಬರಲ್ಲ. ಆಂಬುಲೆನ್ಸ್ ಆಗ್ಬೇಕು ಅವಳಿಗೆ. ಈಗ ಒಂದು ಸತಿ ಹೋದ್ರೆ 2,000 ರೂಪಾಯಿ ಬೇಕು ಆಂಬುಲೆನ್ಸ್ಗೆ. ಅಪ್ ಆ್ಯಂಡ್ ಡೌನ್ 4,000 ರೂಪಾಯಿ ಬೇಕು ಸರ್. ಓಕೆ ಆಗಿಲ್ಲ ಸರ್, ಹಾಸ್ಪಿಟ್ಲಿಗೆ ಹೋಗಿಲ್ಲ ನಾವು. 1.5 ತಿಂಗಳಾಯ್ತು. ಇಲ್ಲೇ ಇದ್ದಾರೆ ಸರ್. ಅವ್ನ ಸ್ಕೂಲು ಇಲ್ಲ ಸರ್, ಅದೇ ಅವನು ನೋಡ್ಕೊಳೋದಕ್ಕೆ ಏನಾದ್ರು ಸ್ಟೇಷನರಿ ಹೇಳಿದ್ರೆ ಹೋಗ್ಬೇಕು, ಅವನೇ ಬಾತ್ರೂಮ್ ಮಾಡಿಸ್ತಾನೆ, ಎಲ್ಲ ಅವನೇ ನೋಡ್ಕೊಂತ ಅವನೇ ಮಾಡ್ತಾನೆ ಸರ್. ಅವನೇ ನೋಡ್ಕೊಂತ 3 ವರ್ಷ ಸರ್. ಎಲ್ಲ ಮಾಡ್ತಾನೆ ಅವನೇ. ಟ್ರೈ ತಗೊಂಬಂದ್ರೆ ಟ್ರೈ ತಗೊಂಬರ್ತಾನೆ, ಬರ್ತಾನೆ, ಬಾತ್ರೂಮ್ ಎಲ್ಲ ಅವನೇ ಮಾಡ್ತಾನೆ. ಎಲ್ಲ ಅವನೇ ಬೆಡ್ ಮೇಲೆ ಎಲ್ಲ ಬೆಡ್ ಮೇಲೆ ಸರ್. ಇಲ್ಲ ಇಲ್ಲಿಂದ ಕಾಲಿಡಕ್ಕೂ ಆಗಲ್ಲ ಸರ್. ಇದು ಬರ್ತಿ ನೋವು ಐತಿದು. ಇದು ವಜಿ ಅಂದ್ರೆ ತುಂಬಾ ವಜಿ ಸರ್. ಆಗಲ್ಲ ಸರ್ ಅವರಿಗೆ. ಎಲ್ಲ ನಾವೇ ಮಾಡ್ಬೇಕು. ಮಧ್ಯರಾತ್ರಿ ಬೆನ್ನು ಒಂದು ಕುತ್ಕೊಳಕ್ ಆಗಲ್ಲ. ಒಂದೊಂದ್ ದಿನ ಊಟಕ್ಕೆ ಇರಲ್ಲ ಅಂತ ಹೋಗ್ತಿರ್ತಾನೆ. ಅವಾಗೆಲ್ಲ ಇವನೇ ಮಾಡ್ತಾನೆ. ಒಂದೊಂದಿನ ಬಾರಪ್ಪ ಅಂತೇಳಿದ್ರೆ ಬರ್ತಾನೆ. ಎಲ್ಲರೂ ಹೊರಗಡೆ ಇದ್ರ ಮೇಲೆ ಯಾರ ಹತ್ರಕ್ಕಾದ್ರೆ ಹೆಲ್ಪ್ ಕೇಳೋಣ ಅಂತೇಳಿ ಅವಾಗೆಲ್ಲ ಇವನೇ ಮಾಡ್ತಾನೆ. A to Z ಎಲ್ಲ ಮಾಡ್ತಾನೆ. ನೀರು ಕೊಡ್ತಾನೆ, ಊಟಕ್ಕೆ ಹಾಕ್ಕೊಡ್ತಾನೆ, ಎಲ್ಲ ಪ್ರತಿಯೊಂದು ಮಾಡ್ತಾನೆ. ಊಟ ಎಲ್ಲ ಇಲ್ಲಿ ಇಟ್ಟು ಹೋಗ್ತಾನೆ. ಅವ್ನು ಬಂದು ಎಲ್ಲ ಹಾಕ್ಕೊಡ್ತಾನೆ. ಅವ್ರ ಅಮ್ಮನ ಸೇವೆ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ. ಅವ್ರು ಯಾರು ಬರ್ಲಿದ್ರೆ ನನ್ನ ಮಗಂದ್ರೆ ಹೆಲ್ಪ್ ಮಾಡ್ತೀನಿ ಸರ್. ಅವನಿಗೆ ಓದಕ್ಕೆ ಒಂದು ಸರ್ ನನಗೆ ಅವ್ನ ಭವಿಷ್ಯ ಹಾಳಾಗಿ ಹೋಗ್ಯದ. ಅವ್ನಿಗೆ ಓದಕ್ಕಾಗಕ್ಕೂ ನಮ್ಗೆ ಇದಿಲ್ಲ. ಅಂಗನವಾಡಿಗೆ ಸೇರ್ಸೋದಂದ್ರೆ ತಾಯಿ ಕಾರ್ಡ್ ಕೇಳ್ತಾರೆ. ತಾಯಿ ಕಾರ್ಡ್ ಇಲ್ಲ ಸರ್. ಕಳೆದೋಯ್ತಂದ್ರೆ ಬೇಕೇ ಬೇಕಮ್ಮ ಅಂತಾರೆ. ಎಲ್ಲನೂ ಪ್ರೈವೇಟಿಗೆ ಇಲ್ಲೇ ಎಲ್ಲ ಸ್ಕೂಲ್ಗೆ ಹಾಕಂದ್ರೆ 20,000 ಕೇಳ್ತಾರೆ ಸರ್. ಅವ್ನ ಭವಿಷ್ಯ ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ಆದ್ರೆ ಯಾರಾದ್ರೂ ಹೆಲ್ಪ್ ಮಾಡ್ರಿ ಸರ್. ದಯವಿಟ್ಟು ನನ್ನ ಮಗುಗೋಸ್ಕರ ಆದ್ರೆ ಹೆಲ್ಪ್ ಮಾಡ್ರಿ. ನನಗೋಸ್ಕರ ಆಗಲಿಲ್ಲ ಅಂದ್ರು ನನ್ನ ಮಗುಗೋಸ್ಕರ ಹೆಲ್ಪ್ ಮಾಡ್ರಿ. ಸ್ನೇಹಿತರೆ, ನೀವು ಗಮನಿಸಿದಿರಿ, ತಾವು ಮಾಡದ ತಪ್ಪಿಗೆ ಹೇಗೆ ಒಂದು ಇಡೀ ಮುದ್ದಾದ ಒಂದು ಕುಟುಂಬ, ಎಷ್ಟು ಪ್ರೀತಿಸುವ ಜೀವಗಳು, ಲವ್ ಬರ್ಡ್ಸ್ ಥರ ಬಹಳ ಅಚ್ಚುಕಟ್ಟಾಗಿ ಬದುಕ್ತಿದ್ದಂಥ ಜೀವಗಳು, ಕಷ್ಟನೋ ಸುಖನೋ, ಮಳೆನೋ ಚಳಿನೋ, ಗಾಳಿನೋ ಬಿಸಿಲೋ, ಊರೂರು ತಿರುಗಿ ಜಾತ್ರೆಗಳಲ್ಲಿ, ಹಬ್ಬಗಳಲ್ಲಿ ಊರೂರು ತಿರುಗಿ ವ್ಯಾಪಾರ ಮಾಡಿಕೊಂಡು ತನ್ನದೊಂದೇ ಮುದ್ದಾದ ಮಗುನ ಪ್ರೀತಿಯಿಂದ ಬೆಳೆಸ್ತಾ 100 ಆಸೆ ಕನಸು ಇಟ್ಕೊಂಡು ಬದುಕ್ತಾ ಇದ್ದ ಈ ಕುಟುಂಬ, ಈ ಗಂಡ ಹೆಂಡತಿ ಎಂಥ ದುರಂತಕ್ಕೆ ಸಿಕ್ಕಿಬಿಟ್ಟಿದ್ದಾರೆ. ದೇವರೇ. ಹುಸ್ಕೂರಲ್ಲಿ ನಡೆದ ಜಾತ್ರೆ, ಆನೇಕಲ್ ತಾಲೂಕು ಹುಸ್ಕೂರಲ್ಲಿ ನೀವು ಗಮನಿಸಿರಬೇಕು, ಅನೇಕ ವಾಹಿನಿಗಳು ಅದನ್ನು ವರದಿ ಮಾಡಿದ್ವು. ಆ ತೇರು ಅಥವಾ ರಥ ಸಿಕ್ಕಾಪಟ್ಟೆ ಎತ್ತರ ಕಟ್ಟಿ, ಉದ್ದಕ್ಕೆ ಕಟ್ಟಿ, ಅದು ಯಾಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ. ಯಾವ ದೇವರು ಬಂದು ಇವ್ರಿಗೆ ಆ ಥರ ಹೇಳ್ತಾರೋ ಹಾಗೆ ಮಾಡುವಂಥ ದೇವ್ರು ಕೇಳೋದು ಭಕ್ತಿ, ನಿಜವಾದ ಭಕ್ತಿ, ಮನಃಶುದ್ಧವಾದ ಭಕ್ತಿ. ಅಷ್ಟುದ್ದ ಅವೈಜ್ಞಾನಿಕವಾಗಿ ಅನ್ಸೈಂಟಿಫಿಕ್ಕಾಗಿ ಆ ತೇರುಗಳನ್ನು ಕಟ್ಟುವಂಥದ್ದು, ರಥಗಳನ್ನು ಕಟ್ಟುವಂಥದ್ದು, ಕಟ್ಟಿ ಅದು ದಬಾರಂತ ಬಿದ್ದು ಅನೇಕ ಜನರು ಸತ್ತು, ಕೆಲವ್ರಿಗೆ ಗಾಯಗಳು ಆಗಿ ಈ ಥರ ಘೋರವಾದ ದುರಂತಕ್ಕೆ, ಶಾಶ್ವತವಾದ ನರಳುವಿಕೆಗೆ, ಶಾಶ್ವತವಾದ ಹೀನಾಯ ಪರಿಸ್ಥಿತಿಗೆ ದೂಡಿದ್ದಾರಲ್ಲ, ಅವರು ನಿಜವಾದ ಪಾಪಿಗಳು. ನೀವು ಪಾಪಿಗಳು, ನಿಜವಾದ ಪಾಪಿಗಳು. ನೀವು ನಿಜಕ್ಕೂ ಮನುಷ್ಯರಾಗಿದ್ದರೆ ಅವ್ರು ನೋಡ್ಕೋತಿದ್ರಿ. ನೀವು ನಿಜವಾದ ಪಾಪಿಗಳು. ನಿಮ್ಗೆ ಆ ತಾಯಿ ಮಧುರಮ್ಮ ಅಥವಾ ಹುಸ್ಕೂರಿನಲ್ಲಿ ನಡೆಯೋ ಜಾತ್ರೆ ಎಲ್ಲಿರೋ ಅಷ್ಟು ದೇವ್ರುಗಳು ನಿಮ್ಗೆ ಶಾಪ ಹಾಕಬೇಕು, ನಿಮ್ಮ ಮಕ್ಳಿಗೆ ಶಾಪ ಹಾಕಬೇಕು ಇವ್ರಿಗೆ ಸಹಾಯ ಮಾಡಲಿಲ್ಲ ಅಂತಂದರೆ. ಯಾಕಂದ್ರೆ ನಿಮ್ಮ ಜವಾಬ್ದಾರಿ ಅಲ್ವ ಅದೆಲ್ಲ ಮಾಡೋದು? ನಿಮ್ಮ ಜವಾಬ್ದಾರಿ ಇಲ್ಲನ್ರಿ? ತೇರು ಮಾಡ್ತೀರಿ, ಚಂದ ವಸೂಲಿ ಮಾಡ್ತೀರಿ, ಇದನ್ನು ಮಾಡ್ತೀರಿ, ಮತ್ತೊಂದು ಮಾಡ್ತೀರಿ, ಬ್ಯಾಂಡು ಬಜಾನ ಇನ್ನೊಂದು ಆರ್ಕೆಸ್ಟ್ರಾ ಕರೆಸ್ತೀರಿ, ಖರ್ಚು ಮಾಡ್ತೀರಿ, ದುಡ್ಡು ಸೀರಿಯಲ್ ಸೆಟ್ ಹಾಕ್ತೀರಿ, ಒಂದಿನದ್ದು ಜಾಮ್ ಮಾಡೋಕ್ಕೆ. ಈ ಥರದ್ದು ಆದಾಗ ನಿಮ್ಮ ಜವಾಬ್ದಾರಿ ಅಲ್ವಾ? ಬಂದರೆ ಹೋದೆ ಅನ್ನೋಕ್ಕೆ. ಅವ್ರ ಜವಾಬ್ದಾರಿ ನೋಡ್ಕೊಳಕ್ಕಾಗೋದಿಲ್ಲ ನಿಮಗೆ? ಯಾವ ದೇವ್ರು ಹೇಳಿದ್ದಾರೆ ನಿಮಗೆ ಹೀಗೆಲ್ಲ ಅನ್ಯಾಯ ಮಾಡಿ ಅಂತ? ಈ ಬಡ ನಿಷ್ಪಾಪಿ ಜೀವಿಗಳು ಏನು ಮಾಡಿದ್ರು ನಿಮಗೆ? ನೀವು ನೋಡ್ಬೇಕಾದ್ರೆ ನಿಮ್ಮ ಕರ್ತವ್ಯ ಮೊಟ್ಟ ಮೊದಲದು. ನೀವು ಅದನ್ನು ಮಾಡಿಲ್ಲ, ನಿಮ್ಗೆ ದೇವ್ರು ನಿಜಕ್ಕೂ ಒಳ್ಳೆ ಶಾಪ ಕೊಡ್ತಾನೆ. ಇವಾಗಲಾದ್ರು ಎಚ್ಚೆತ್ಕೊಂಡು ಬಂದು ಮಾಡಿ. ನಿಮ್ಮ ಜವಾಬ್ದಾರಿ ಅದು. ಹುಸ್ಕೂರಿನಲ್ಲಿ ಮಾಡೋ ಆ ಜಾತ್ರೆ, ಯಾರೋ ಮಧುರಮ್ಮನ ಜಾತ್ರೆ ಅಥವಾ ತೇರೇನೋ ಮಾಡಿದ್ದೀರಲ್ಲ, ಅದು ನಿಮ್ಮ ಜವಾಬ್ದಾರಿ. ಅದು ಪೊಲೀಸ್ನವರು, ಹೆಬ್ಬಗೋಡಿಯ ಪೊಲೀಸಿನವರು ನಿಮ್ಮ ಅಕ್ಕನಿಗೋ, ತಂಗಿಗೋ, ನಿಮ್ಮ ತಾಯಿಗೋ, ನಿಮ್ಮ ಪತ್ನಿಗೋ, ನಿನ್ನ ಮಗಳಿಗೋ ಹಿಂಗಾಗಿದ್ರೆ ಸುಮ್ಮನೆ ಇರ್ತಿದ್ರೇನ್ರಿ ನೀವು? ಹೀಗಿರ್ತಿದ್ರ ಮಿಸ್ಟರ್ ಹೆಬ್ಬಗೋಡಿ ಪೊಲೀಸ್ನವರೇ? ಹಿಂಗಾಗಿದ್ದಿಲ್ಲ, ಅವ್ರಿಗೆ ಏನು ಪರಿಹಾರ ಕೊಡಿಸಿದ್ರಿ? ಕೋರ್ಟಿಗೆ ಚಾರ್ಜ್ ಶೀಟ್ ಹಾಕಿದ್ರಾ? 5 ತಿಂಗಳು ಏನು ಮಾಡ್ತಿದ್ದೀರಿ ನೀವು? ಇವ್ರಿಗೆ ಏನಾರು ಕೊಟ್ಟಿದ್ದಾರೆ? ಇವ್ರಿಗೆ ನಿಮ್ಮ ಹೆಬ್ಬಗೋಡಿವರೆಗೂ ಇದಿರೋದು ಮಾಗಡಿ ರೋಡ್ ಕಾಮಾಕ್ಷಿ ಪಳ್ಳಿ, ಇಲ್ಲಿಂದ ಹೆಬ್ಬಗೋಡಿಗೆ ಬರೋಕ್ಕೆ ಅವ್ರ ಹತ್ರ ಬಸ್ ಚಾರ್ಜ್ ದುಡ್ಡಿಲ್ಲ ಅವ್ರ ಹತ್ರ. ಇದು ನೀವು ಮಾಡೋ ಕಾನೂನು ಪಾಲನೆ. ಏನು ಹೇಳ್ಬೇಕು ನಾನೆಲ್ಲ ಕಲಾ ಮಾಧ್ಯಮದ ವೀಕ್ಷಕರಲ್ಲಿ ಬೇಡ್ಕೋತೀನಿ, ಸ್ನೇಹಿತರೆ, ನಿಮ್ಮ ಕಾಲು ಹಿಡಿದು ಬೇಡ್ಕೋತೀನಿ, ದಯವಿಟ್ಟು ಈ ಕುಟುಂಬಕ್ಕೆ ಏನಾರು ಸಹಾಯ ಮಾಡಿ.
ಯಾಕಂದರೆ ಬಹಳ ಮುದ್ದಾದ ಕುಟುಂಬ. ಅವ್ರಿಗೆ ಒಂದು ಚಿಕಿತ್ಸೆ ಕೊಡ್ಸಿದ್ರೆ ಅವ್ರು ಸರೋಗ್ಬಿಡ್ತಾರೆ. ನಾನು ಹೇಳ್ತಾ ಇರೋದು, ಅವ್ರು ಇವತ್ತು ನಿಮ್ಮ ಹತ್ರ ಬೇಡ್ತಿರ್ಬೋದು, ನಮ್ಮ ಹತ್ರ ಬೇಡ್ತಿರ್ಬೋದು, ಆದರೆ ದೇವ್ರು ಹೀಗೆ ಇಟ್ಟಿರಲ್ಲ. ಕಾಲ ಬದಲಾಗುತ್ತೆ, ಚಕ್ರ ತಿರುಗುತ್ತೆ, ಕೆಳಗಿದ್ದವನು ಮೇಲೆ ಬರ್ತಾನೆ, ಮೇಲಿದ್ದವನು ಕೆಳಗೆ ಹೋಗ್ತಾನೆ. ಬದುಕು ಹಾಗೆ, ಅದು ಯಾರು ಹಾಗೆ ಇರೋದಿಲ್ಲ. ದಯವಿಟ್ಟು ನೋಡಿ, ಅಯ್ಯೋ ಪಾಪ ಅಂತ ಮರುಗೋ ಬದಲು ಕಲಾ ಮಾಧ್ಯಮದ ವೀಕ್ಷಕರು ಉದಾರವಾಗಿ ಇವ್ರಿಗೆ ಸಹಾಯ ಮಾಡಿ, ಕನ್ನಡಿಗರು ಇವ್ರಿಗೆ ಸಹಾಯ ಮಾಡಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊತೀನಿ ಸ್ನೇಹಿತರೆ. ನಾನು ಕೂಡ ನಮ್ಮ ಕೈಲಾದಷ್ಟು ಸಹಾಯ ಕಲಾ ಮಾಧ್ಯಮದ ಕಡೆಯಿಂದ ಇವ್ರಿಗೆ ಮಾಡ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ತುಂಬ ಒಳ್ಳೆಯದಾಗಲಿ ತಾಯಿ ನಿಮಗೆ. ಈಗ ನೀವು ಸರಿ ಹೋದರೆ ಕೆಲ್ಸಕ್ಕೆ ಹೋಗ್ತೀರಿ? ಹ್ಞೂ ಸರ್, ನನಗೆ ಹೋಮ್ ಗಾರ್ಡ್ಸಿನ ಕೆಲಸ ಇತ್ತು ಸರ್, ಸೆಲೆಕ್ಟ್ ಆಗಿತ್ತು. ಶನಿವಾರ ನನಗೆ ತೇರಿಂಗ್ ಆಯ್ತು ಸರ್, ತೇರ್ ಬಿದ್ದು ಸೋಮವಾರ ಫೋನ್ ಮಾಡಿದಾರೆ, ಹಾಸ್ಪಿಟ್ಲಾಗ ಇದ್ದೀನಿ. ಇದು ಸೆಲೆಕ್ಟ್ ಎಲ್ಲ ಆಗಿತ್ತು. ಡ್ಯೂಟಿ ಹೋಮ್ ಗಾರ್ಡ್ಸ್ ಸರ್. ಒಂದು 3 ದಿನ ತಡೆದಿದ್ರೆ ನನ್ನ ಜೀವನನೇ ಬದಲಾಗಿ ಹೋಗತ್ತೆ ಸರ್. ಯಾರಿಗೆ ಅನ್ಬೇಕು, ಆ ದೇವ್ರಿಗೆ ಅನ್ಬೇಕು. ಕಣ್ಣಿಲ್ಲ ಸರ್ ನಮ್ಮ ಹತ್ರ, ಕಷ್ಟ ಕೊಟ್ಬಿಟ್ಟು ನಾವು ಹೋಮ್ ಗಾರ್ಡ್ಸ್ ಕೆಲಸ ಸಿಗುತ್ತಂತ ಬರ್ತಿ ಆಸೆ ಇಟ್ಕೊಂಡಿದ್ದೆ ಸರ್. ಊರೂರು ತಿರ್ಗ ತಪ್ಪತ್ತೆ. ಹೆಂಗ ಒಂದು ಹತ್ರ ನೆಲೆ ಕೆಲ್ಸಕ್ಕೆ ಹೋಗ್ತೀನಿ, ನನ್ನ ಮಗುವಿಗೆ ಓದಿಸ್ತೀನಿ. ನನ್ನ ಗಂಡ ಬೇರೆ ಪೇಷಂಟ್ ಸರ್, ಅವರು ಏನೇನೋ ಬರ್ತತೆ. ಆಮೇಲೆ ಶುಗರ್ ಐಸ್ ಸರ್, ಅವ್ರಿಗೆ 480 ಶುಗರ್ ಐಸ್ ಸರ್ ಅವರಿಗೆ. ಹೌದ್ರಾ? ಯಾಕೆ ಎಷ್ಟು ಎಂಗೇಜು? ನಮಗೆ 41 ಸರ್. ಯಾಕೆ ಈ ಶುಗರ್ ಬಂದು ಎಷ್ಟು ನಿಮಗೆ? 3 ವರ್ಷ ಆಯ್ತು ಸರ್. ಯಾಕೆ ಏನೂ ಗೊತ್ತಿಲ್ಲ ಸರ್, ಟೆನ್ಷನ್ಗೆ ಏನೋ ಬಂದಿರ್ಬೋದು. ಅದಕ್ಕೋಸ್ಕರ ಕೆಲ್ಸಕ್ಕೆ ತುಂಬ ಕಷ್ಟಪಟ್ಟು ಓಡಾಡಿ ದಾವಣಗೆರೆಯಿಂದ TC ತರಿಸಿ ಸೇರ್ಕೊಂಡು ಎಲ್ಲ ಸೆಲೆಕ್ಟ್ ಆಗಿತ್ತು ಸರ್. ಇನ್ನೇನು ಸೋಮವಾರ ಈ ವಾರದಾಗ ಫೋನ್ ಮಾಡ್ತಾರ. ನಾನು ಅದೇ ಮನಸ್ಸಿನಾಗ ಅಂದ್ಕೊಂಡಿದ್ದೆ, ಲಾಸ್ಟ್ ಜಾತ್ರೆ ಇದ್ರಾಗ ಒಂದಿಷ್ಟು ದುಡ್ಕೊಂಡು ಅವ್ರು ಯೂನಿಫಾರ್ಮ್ ಹೇಳ್ತಾರಂತೆ, ಅದನ್ನ ತಗೊಂಡಾಕಿದೆ. ಲಾಸ್ಟ್ ಜಾತ್ರೆ ಹೋಗೋಣ ಅಂತ ಆಸೆ ಇಟ್ಕೊಂಡು ಅದು ಹೋಗಕ್ಕೆ ಇಷ್ಟ ಇರಲಿಲ್ಲ ಸರ್. ಅವತ್ತೇನಾಯ್ತು ಅನ್ನೋದು ನನಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ, ಆದರೆ ದುಡ್ಡಿರಲಿಲ್ಲ. ಯೂನಿಫಾರ್ಮು ಶೂ ಎಲ್ಲ ಹೇಳ್ತಾರಂತ ಅವ್ರು ಟ್ರೈನಿಂಗಿಗೆ. ಅದು ತಗೋಬೇಕಂತ ಜೊತೆಗೆ ಇದ್ರಲ್ಲ ಹೆಣ್ಮಕ್ಳು, ಅವು ತಗೊಳಕ್ಕೆ ಒಂದು 2,000 ರೂಪಾಯಿ ಬೇಕಂದ್ರು. ಇವನು ಕರ್ಕೊಂಡು ಅವತ್ತು ಮನೆಗಿರೋ ಮನ್ಸಿರ್ತು ನನಗೆ, ಇವನು ಕರ್ಕೊಂಡು ಹೋಗ್ಬಿಟ್ಟೆ ಸರ್. ಅದು ಯೂನಿಫಾರ್ಮಿಗೆ ದುಡ್ಡು ಆಗ್ತೈತೆ ಅಂತ. ಅದೇ ನನಗೆ ಅವತ್ತೊಂದಿನ ಮನೆಗಿದ್ದಿದ್ರೆ ನನ್ನ ಇದೇ ಬದಲಾಗಿ ಹೋಗೋದು ಸರ್, ನನ್ನ ಹಣೆ ಬರನೇ ಬದಲಾಗೋದು. ಇದು ಹೋಮ್ ಗಾರ್ಡ್ಸ್ ಸರ್, ಸೆಲೆಕ್ಷನ್ ಆಗಿರೋದು. ಇದು ನಿಮ್ಮ ಮನೆಯವರು? ನಮ್ಮ ವೈಫ್ ಸರ್, ಗೃಹ ರಕ್ಷಕ ದಳ ಹೋಮ್ ಗಾರ್ಡ್ಸ್ ಮಹಾಲಕ್ಷ್ಮಿ ಎಲ್ಲ ನೋಡಿ ಅವರು ಸೆಲೆಕ್ಟ್ ಆಗಿದ್ದು. ಇದು FIR ಕಾಪಿ ಸರ್. ಇದು ಅದರೊಳಗೆ ನಮ್ಮ ಪಾಪ ಹೆಸರಿಲ್ಲ, ನಮ್ಮ ವೈಫ್ ಹೆಸರು ಇಲ್ಲ ಸರ್. ಅದರೊಳಗೆ FIR ಕಾಪಿ ಒಳಗೆ ಅವರಿಬ್ಬರ ಹೆಸರು ಇಲ್ಲ. ಮತ್ತೆ ಯಾಕೆ ಎಫ್ಐಆರ್ ಮಾಡಿದ್ರಿ? ಯಾರು FIR ಇದು? ಅದು ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ ಸರ್. ಅಲ್ಲ, ಹೆಬ್ಗೋಡಿ ಇದೆ ಗೊತ್ತಾಯ್ತು, ಮತ್ತೆ ಯಾರಿದ್ದಾರೆ ಫಿರ್ಯಾದಾರರು? ಅದೇ ಬೇರೆ ಹಾಕಿದ್ದಾರೆ ಸರ್. ಅದೇ ಜಾತ್ರಾ ಜ್ಯೋತಿನ ಹುಡುಗಿದ್ದು, ರೋಹಿತನ ಹುಡುಗಂದು, ಅವ್ರಿಬ್ಬರದ್ದು ಬಿಟ್ರೆ ಯಾರ್ದು ಇಲ್ಲ ಸರ್. ಈ ಏಟ್ ಆಗೋದಿಲ್ಲ? ಇಲ್ಲ, 4-5 ಜನ ಏಟ್ ಆಗಿದೆ ಅಂತೇಳಿ ಅಷ್ಟೇ ಬರ್ತಾರೆ ಸರ್. ಕೇಳಿದ್ರೆ ಅಂದ್ರೆ ಚಾರ್ಜ್ ಶೀಟ್ ಒಳಗೆ ನಾವು ಹಾಕ್ತೀವಿ, ಯೋಚನೆ ಮಾಡ್ಬೇಡ್ರಿ ಅಂತ ಹೇಳ್ತಿದ್ದಾರೆ ಸರ್. ಯಾಕೆ ಇದ್ರಲ್ಲಿ ಹಾಕಕ್ಕಾಗಲ್ಲ? ಇದ್ರಲ್ಲಿ ಹಾಕಿಲ್ಲ ಅಂತ ಸರ್ ಅವರು. ನಮಗೆ ಗೊತ್ತಿಲ್ಲ ಇಷ್ಟ. ಎಷ್ಟು ಚೆನ್ನಾಗಿ ಕಣ್ಣು ಪಾಲಿಸ್ತೀರಿ, ಗ್ರೇಟ್ ನೀವೆಲ್ಲ.